ಮಿತ್ರರೇ ನಮಸ್ಕಾರ. ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಹೇಗೆ ESR ಅನ್ನ ಮಾಡೋದು ಅನ್ನುವಂಥದ್ದನ್ನ. ಸೊ ESR ಮಾಡಬೇಕು ಅಂತ ಹೇಳಿದ್ರೆ ಮೊದಲ ಬಾರಿಗೆ ನಾವೀಗ ಲಾಗಿನ್ ಆಗ್ಬೇಕು. ಸೊ ಲಾಗಿನ್ ಆಗಬೇಕು ಅಂತ ಹೇಳಿದ್ರೆ ಏನೆಲ್ಲ ಸ್ಟೆಪ್ಗಳನ್ನ ಅನುಸರಿಸಬೇಕು ಅನ್ನುವಂಥದ್ದನ್ನ ನಾನು ತುಂಬಾ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ಈಗ ನೀವು ಅದನ್ನ ಫಾಲೋ ಮಾಡಿ. ಸೊ ಇಲ್ಲಿ ನಾನೀಗ HRMS ನಾವೇನು ಡೈಲಿ ಯೂಸ್ ಮಾಡುವಂತಹ HRMS ಇದೆಯಲ್ಲ ಅದರನ್ನ ಲಾಗಿನ್ ಆಗೋಕ್ಕೂ ಮುಂಚಿತವಾಗಿ ಇರುತ್ತಲ್ಲ ಈ ಪೇಜ್ ಅಲ್ಲಿ ಇದೀನಿ. ಸೊ ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿ ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ ಅಂತ ಇದೆ, ಅಂದ್ರೆ ಇದೇ ESR. ಸೊ ಇದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಮ್ಗೆ ಈ ಪೇಜ್ ಓಪನ್ ಆಗುತ್ತೆ. ಸೊ ಇವೆಲ್ಲ ಅಂಶಗಳನ್ನ ನೀವು ಗಮನವಿಟ್ಟು ಓದ್ಕೊಳ್ಳಿ. ಇಲ್ಲ ಓದಿದಾದ್ಮೇಲೆ ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಿದ ತಕ್ಷಣ ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ ಅಂತ ಬಂದಿರುತ್ತೆ. ಸೊ ಇದು ಈ ಪೇಜ್ ಓಪನ್ ಆಗುತ್ತೆ. ಸೊ ಈ ಪೇಜ್ ನೋಡಿ, ಇಲ್ಲಿ ಕರ್ನಾಟಕ ಗವರ್ಮೆಂಟ್ ಲೋಗೋ ಇರುತ್ತೆ. ಸೊ ಇಲ್ಲಿ ನಾವು ಈ ಕಡೆ HRMS ಲೋಗೋ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಇಲ್ಲಿ ನಾವು ಯೂಸರ್ ನೇಮ್ ಹಾಕ್ಬೇಕು. ಸೊ ನೀವು ಏನ್ ಯೂಸರ್ ನೇಮ್ ಹಾಕ್ತೀರಪ್ಪ, ನಮ್ಗೆ ಯೂಸರ್ ನೇಮ್ ಏನು ಗೊತ್ತಿಲ್ಲ, ಮತ್ತೆ ಪಾಸ್ವರ್ಡ್ ಕೂಡ ಗೊತ್ತಿಲ್ಲ. ಸೊ ಯೂಸರ್ ನೇಮ್ ಏನಪ್ಪಾ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಸೊ ಯೂಸರ್ ನೇಮ್ ಬಂದ್ಬಿಟ್ಟು ನಾವು ಏನು ಡೈಲಿ ಯೂಸ್ ಮಾಡುವಂತಹ HRMS ನ ಕೋಡ್ ಇದೆಯಲ್ಲ, ಆ HRMS ಕೋಡ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕು. ಸೊ ಎಂಟ್ರಿ ಮಾಡಿದ ತಕ್ಷಣ ನಮ್ಗೆ ಪಾಸ್ವರ್ಡ್ ಅದೇ ಆಗಿರುತ್ತೆ. ಸೊ ಪಾಸ್ವರ್ಡ್ ಅದೇ ಆಗಿರುತ್ತೆ. ಇಲ್ಲಿ ಒಂದ್ ರೀತಿ. ಸೊ ಇನ್ನೊಂದು ರೀತಿನಲ್ಲಿ ನಾವು ಹೇಗೆ ಲಾಗಿನ್ ಆಗೋದು ಅನ್ನೋವಂಥದ್ದು ನೋಡೋದಾದ್ರೆ, ಸೊ ಯೂಸರ್ ನೇಮು ನಾವು ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಪಾಸ್ವರ್ಡ್ಗೆ ಎಂಟ್ರಿ ಮಾಡೋದಕ್ಕೆ ನಾವು ಹೋದಾಗ ಅಲ್ಲಿ ಅದು ಕೇಳ್ತಾ ಇರುತ್ತೆ ಈ HRMS ಪಾಸ್ವರ್ಡ್ ಅಥವಾ ಯೂಸರ್ ನೇಮ್ ಏನಿದೆಯಲ್ಲ ಇದು ಎಕ್ಸಿಸ್ಟ್ ಆಗಿದೆ ಅಂತ ಅಥವಾ ಇದು ಇಲ್ಲ ಅಂತ ಕೇಳ್ತಾ ಇರುತ್ತೆ. ಸೊ ಹೀಗಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಗೆ ನಮ್ಮ ಏನು DDO ಕೋಡ್ ಇದೆಯಲ್ಲ ಆ ಕೋಡಿಗೆ ಫೋನ್ ನಂಬರ್ ಅನ್ನ ಎಂಟ್ರಿ ಆಗಿಲ್ಲ ಅಂತ. ಸೊ ಇದು ನಾವು ಮೊದಲ ಬಾರಿಗೆ ಇದನ್ನ ನಾವು ಮೊದಲು ಮಾಡ್ಕೋಬೇಕಾಗತ್ತೆ. ಸೊ ಇದು ಒಂದ್ ರೀತಿ. ಇನ್ನೊಂದು ರೀತಿನಲ್ಲಿ ನಾವು ಹೇಗೆ ಲಾಗಿನ್ ಆಗೋದು ಅಂತ ಅನ್ನೋದಾದ್ರೆ, ಫರ್ಗೆಟ್ ಪಾಸ್ವರ್ಡ್ ಅನ್ನ ಕೊಡಿ. ಫರ್ಗೆಟ್ ಪಾಸ್ವರ್ಡ್ ಕೊಟ್ಟಾಗ ಇಲ್ಲಿ DDO ಕೋಡ್ ಇರುತ್ತೆ. ಸೊ ನೀವೇನು ದಿನನಿತ್ಯ ಯೂಸ್ ಮಾಡ್ತಿರಲ್ಲ ಅದೇ DDO ಕೋಡ್ ಇರುತ್ತೆ. ಸೊ ಆ DDO ಕೋಡ್ ಅನ್ನ ಕ್ಯಾಪಿಟಲ್ ಲೆಟರ್ ಅಲ್ಲಿ, ಲೆಟರ್ಸ್ ಗಳೆಲ್ಲ ಕ್ಯಾಪಿಟಲ್ ಲೆಟರ್ ಅಲ್ಲಿ ಇರಬೇಕು. ಸೊ ಅದನ್ನ ಕೊಟ್ಟು ಇಲ್ಲಿ ಕೆಳಗಡೆ ಮೊಬೈಲ್ ನಂಬರ್ ಅನ್ನ ಕೊಡಬೇಕಾಗುತ್ತೆ. ಸೊ ಮೊಬೈಲ್ ನಂಬರ್ ನೀವೇನು ಎಂಟ್ರಿ ಮಾಡಂಗಿಲ್ಲ. ಸೊ ಅದು ತಂತಾನೆ ಇಲ್ಲಿ ಬಂದಿರುತ್ತೆ. ಇಲ್ಲಿ ಗೆಟ್ OTP ಅಂತ ಕೊಡಬೇಕು. ಸೊ ಇಲ್ಲೂ ಕೂಡ ನಿಮ್ಗೆ DDO ಕೋಡ್ ಎಂಟ್ರಿ ಮಾಡಿದ ತಕ್ಷಣ ಹೇಳ್ತಾ ಇರುತ್ತೆ, ಕೆಲವರಿಗೆ ಹೇಳ್ತಾ ಇರುತ್ತೆ ಫೋನ್ ನಂಬರ್ ಎಂಟ್ರಿ ಆಗಿಲ್ಲ, HRMS 1 ನಲ್ಲಿ ಫೋನ್ ನಂಬರ್ ಎಂಟ್ರಿ ಆಗಿಲ್ಲ ಅಂತ ಹೇಳ್ತಾ ಇರುತ್ತೆ. ಸೊ ನಾವೀಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ HRMS ಓಪನ್ ಮಾಡ್ಬಿಟ್ಟು ಅಲ್ಲಿ DDO ದವರ ಪರ್ಸನಲ್ ಇನ್ಫಾರ್ಮೇಶನ್ ಅಲ್ಲಿ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿಬಿಟ್ಟು ಅಲ್ಲಿ ಸಬ್ಮಿಟ್ ಕೊಟ್ರೆ ಇಲ್ಲಿ ನೆಕ್ಸ್ಟ್ ಇನ್ನೊಂದ್ಸಲ ನಾವು ಯಥಾವತ್ತಾಗಿ ಫರ್ಗೆಟ್ ಪಾಸ್ವರ್ಡ್ ಅಲ್ಲಿ ಬರಬೇಕು. ಅಲ್ಲಿ DDO ಕೋಡ್ ಏನಿರುತ್ತಲ್ಲ ಆ DDO ಕೋಡ್ ಅನ್ನ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಎಂಟ್ರಿ ಮಾಡಿ ಇಲ್ಲಿ ಅದೇ ಮೊಬೈಲ್ ನಂಬರ್ ಎಂಟ್ರಿ ಆಗಿರುತ್ತೆ, ಅಲ್ಲಿ ಗೆಟ್ OTP ಕೊಟ್ಟು ಇಲ್ಲಿ OTP ಎಂಟ್ರಿ ಮಾಡಬೇಕು. ಸೊ ಇಲ್ಲಿ OTP ಎಂಟ್ರಿ ಮಾಡಿದ ತಕ್ಷಣ ನೆಕ್ಸ್ಟ್ ಏನ್ ಓಪನ್ ಆಗತ್ತಪ್ಪ ಅಂತ ಹೇಳಿದ್ರೆ ಪಾಸ್ವರ್ಡ್ ಅನ್ನ ಹೊಸದಾಗಿ ಒಂದು ಪಾಸ್ವರ್ಡ್ ಅನ್ನ ನಾವು ಸೆಟ್ ಮಾಡ್ಕೋಬೇಕಾಗುತ್ತೆ. ಸೊ ಹೊಸ ಪಾಸ್ವರ್ಡ್ ನಿಮ್ಗೆ 12 ಅಂಕಿ ಪಾಸ್ವರ್ಡ್ ಇರಬೇಕು, ಕ್ಯಾಪಿಟಲ್ ಲೆಟರ್ ಇರಬೇಕು, ಸ್ಮಾಲ್ ಲೆಟರ್ ಕೂಡ ಇರಬೇಕು, ಮತ್ತೆ ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು, ಮತ್ತೆ ನಂಬರ್ಸ್ ಇರಬೇಕು. ಇವೆಲ್ಲವೂ ಕೂಡ 12 ಕ್ಯಾರೆಕ್ಟರ್ ಇರಬೇಕಾಗತ್ತೆ. ಸೊ 12 ಕ್ಯಾರೆಕ್ಟರ್ ಇರೋ ಅಂತದನ್ನ ನಾವು ಪಾಸ್ವರ್ಡ್ ಸೆಟ್ ಮಾಡ್ಕೋಬೇಕು. ಮತ್ತೆ ಕನ್ಫರ್ಮ್ ಪಾಸ್ವರ್ಡ್ ಕೂಡ ಅದೇ ಏನಿರುತ್ತಲ್ಲ ಅದನ್ನೇ ನಾವು ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್. ನಾವು OTP ಕೊಟ್ಟ ತಕ್ಷಣ ಅದು ಓಪನ್ ಆಗಿರುತ್ತೆ ಪಾಸ್ವರ್ಡ್, ಹೊಸ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳೋದಕ್ಕೆ. ಮತ್ತೆ ಕನ್ಫರ್ಮ್ ಪಾಸ್ವರ್ಡ್ ಕೊಟ್ಬಿಟ್ಟು ಸಬ್ಮಿಟ್ ಕೊಟ್ರೆ ನಿಮ್ಮ ಪಾಸ್ವರ್ಡ್ ಸೆಟ್ ಆಗುತ್ತೆ. ಸೊ ಈಗ ಬಂದ್ಬಿಟ್ಟು ಬ್ಯಾಕ್ ಟು ಲಾಗಿನ್. ಸೊ ಅದು ನಾವೀಗ ಮತ್ತೆ ಲಾಗಿನ್ ಗೆ ಬರ್ಬೇಕಾಗತ್ತೆ. ಸೊ ಇಲ್ಲಿ ಲಾಗಿನ್ ಆಗ್ಬೇಕು. ಸೊ ನಮ್ಗೆ ನಮ್ಮ ಮೊದಲ ಏನ್ ಪಾಸ್ವರ್ಡ್ ಇತ್ತಲ್ಲ, ಸೊ ಆ ಪಾಸ್ವರ್ಡ್ ಅನ್ನ ನೀವು ಈಗ ಸೆಟ್ ಮಾಡ್ಕೊಂಡಿರೋ ಪಾಸ್ವರ್ಡ್ ಏನಿತ್ತಲ್ಲ ಅದನ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಸೊ ಅಲ್ಲಿಗೆ ನಿಮ್ಮ ಕ್ಯಾಪ್ಚಾವನ್ನು ಕೂಡ ಸರಿಯಾಗಿ ನೋಡಿ ನಮೂದಿಸಿ.
ಓಕೆ, ಇಲ್ಲಿ ನಾವೀಗ DDOದವರ ಲಾಗಿನ್ ನಲ್ಲಿ ಇದೀವಿ. ಇಲ್ಲಿ ರೋಲ್ ಬಂದ್ಬಿಟ್ಟು DDO ಅಂತ ಇಲ್ಲಿ ಬಂದ್ಬಿಟ್ಟಿದೆ, ನೀವು ನೋಡ್ಬೋದು. ಸೊ ಈಗ ಇಲ್ಲಿ ಏನ್ ಮಾಡ್ಬೇಕಪ್ಪ ಅನ್ನುವಂಥದ್ದನ್ನ ನಾವು ಮುಂದಿನ ವಿಡಿಯೋದಲ್ಲಿ ಅದನ್ನ ನೋಡೋಣ. ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಈಸ್ ಮ್ಯಾಪಿಂಗ್. ಸೊ ಈ ಮ್ಯಾಪಿಂಗ್ ಮಾಡೋದು ಹೆಂಗೆ ಅನ್ನುವಂಥದ್ದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚಿತವಾಗಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಇದೆ. ಅದೇನಪ್ಪ ಲಾಗಿನ್ ಸಮಸ್ಯೆ ಅನ್ನುವಂಥದ್ದನ್ನ ನಾವೀಗ ನೋಡೋಣ. ಸೊ ಲಾಗಿನ್ ಮಾಡುವಾಗ ನೀವು ESR ಅಲ್ಲಿ ಈಗ ಈ ಪೇಜು ಒಂದಿಷ್ಟು ಬದಲಾವಣೆ ಆಗಿಬಿಟ್ಟಿದೆ. ಸೊ ಮುಂಚೆ ಇದ್ದಿದ್ದಂತಹ ಪೇಜು ಈಗಿಲ್ಲ. ಯಾಕೆ ಅಂತ ಹೇಳಿದ್ರೆ ನೀವು ಈಗ ಮೊದಲು ನಾನು ವಿಡಿಯೋ ಸ್ಟಾರ್ಟ್ ಆದಾಗ ಇದ್ದಂತಹ ಪೇಜು ಅದು ಈಗ ಬೇರೆ ಥರ ಆಗಿದೆ. ಸೊ ಈ ಥರ ಬರುತ್ತೆ ನಿಮಗೆ. ಫಸ್ಟ್ ಓಪನ್ ಮಾಡಿದಾಗ ಈ ಥರ ಬರುತ್ತೆ. ನೀವು ಇಲ್ಲಿ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಹಾಕಕ್ಕೆ ಹೋಗ್ತಿರಲ್ಲ, ಅಲ್ಲಿ ನಿಮ್ದು ಆಲ್ರೆಡಿ ನೀವು ಓಪನ್ ಮಾಡ್ತಾ ಇದ್ರೆ, ನೀವು ಹಿಂದೆ ಓಪನ್ ಮಾಡಿದ್ರೆ ಅದನ್ನು ನೀವು ಓಪನ್ ಮಾಡ್ತೀರಾ. ಸೊ ನಿಮ್ಮ ಯೂಸರ್ ಐಡಿ ಪಾಸ್ವರ್ಡನ್ನು ಹಾಕ್ಬಿಟ್ಟು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕ್ಬಿಟ್ಟು ಓಪನ್ ಮಾಡ್ತೀರಾ. ಇನ್ ಕೇಸ್ ನೀವು ಇದುವರೆಗೂ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ DDO ಕೋಡ್ ಏನು HRMS ಓಪನ್ ಮಾಡಬೇಕಾದ್ರೆ HRMS 1 ಓಪನ್ ಮಾಡಬೇಕಾದ್ರೆ ಏನು DDO ಕೋಡ್ ಇರುತ್ತಲ್ಲ, ಆ DDO ಕೋಡು ಮತ್ತು ಇದರಲ್ಲೊಂದು ಸ್ಕ್ರೀನ್ ಶಾಟ್ ಬರುತ್ತೆ. ಏನು ಈ ಪೇಜ್ ಓಪನ್ ಮಾಡುವಾಗ ನಿಮ್ಗೆ ಪೇಜ್ ಓಪನ್ ಆಗದೆ ಇರೋ ಥರ ಆ ಪೇಜನ್ನು ಸ್ಕ್ರೀನ್ ಶಾಟ್ ತಗೊಂಡು ನಿಮ್ಮ ಯೂಸರ್ ಐಡಿ ಮತ್ತು ಯೂಸರ್ ಐಡಿಯನ್ನು ಕೊಟ್ಬಿಟ್ಟು HRMS 1 ಯೂಸರ್ ಐಡಿಯನ್ನು ಕೊಟ್ಬಿಟ್ಟು ಇಮೇಲ್ ಮಾಡಬೇಕು. ಎಲ್ಲಿ HRMS ನೋಡಲ್ @gmail.com ಅಂತ ಏನಿದೆಯಲ್ಲ ಆ ಒಂದು HRMSನವರ ಇದಕ್ಕೆ ನೀವು ಏನು ಮಾಡಬೇಕಾಗತ್ತೆ, ಇಮೇಲ್ ಮಾಡಬೇಕಾಗತ್ತೆ. ಅವರು ಅದನ್ನು ನಿಮಗೆ ಪಾಸ್ವರ್ಡನ್ನು ಕಳಿಸ್ಕೊಡ್ತಾರೆ. ನಿಮ್ಮ ಯೂಸರ್ ಐಡಿಗೆ ಪಾಸ್ವರ್ಡನ್ನು ಕಳಿಸ್ಕೊಡ್ತಾರೆ. ಅದು DDO ಅವ್ರದ್ದಾಗಿರುತ್ತೆ. ಸೊ ಆ ಪಾಸ್ವರ್ಡನ್ನು ನೀವು ಇಲ್ಲಿ ಹಾಕಿ ಓಪನ್ ಮಾಡಬೇಕಾಗುತ್ತೆ. ಅದು ತಾತ್ಕಾಲಿಕ ಆಗಿರುತ್ತೆ. ಮತ್ತು ಯಾವತ್ತು ಕಳಿಸಿರ್ತಾರೋ ಅದೇ ದಿನ ನೀವು ಓಪನ್ ಮಾಡಬೇಕಾಗುತ್ತೆ. ಅದು ಒನ್ ಡೇ ಮಾತ್ರ ಅದಕ್ಕೆ ವ್ಯಾಲಿಡಿಟಿ ಇರುತ್ತೆ. ಸೊ ಅದು ನಿಮ್ಮ ಗಮನದಲ್ಲಿರಲಿ. ಸೊ ಅದು ನೀವು ಪ್ರತಿದಿನ ಇಮೇಲ್ ಮಾಡಿದರೆ ನಿಮ್ಮ ಸ್ಕೂಲ್ ಅಡ್ರೆಸ್ ಸ್ಕೂಲ್ ಇಮೇಲಿಂದನೇ ಮಾಡಬೇಕು, ಅಥವಾ ಆಫೀಸ್ ಇದ್ದರೆ ಆಫೀಸ್ ಇಮೇಲಿಂದನೇ ಅದನ್ನು ಮಾಡಬೇಕಾಗತ್ತೆ. ಸೊ ಯಾವ ದಿನ ನಿಮಗೆ ಅದು ಅವರು ಪಾಸ್ವರ್ಡನ್ನು ಕಳಿಸ್ಕೊಡ್ತಾರೋ ಅದನ್ನು ಓಪನ್ ಮಾಡಿದರೆ ನೀವು ನೆಕ್ಸ್ಟ್ ರೋಲ್ ಮ್ಯಾಪಿಂಗಿಗೆ ಹೋಗ್ತೀರಾ. ಇದು ಓಪನ್ ಮಾಡಿದರೆ ನೀವು KGID ಲಾಗಿನ್ ಅಂದರೆ DDO ಅವ್ರ ಲಾಗಿನ್ನಲ್ಲೇ ನೀವು ಕೇಸ್ ವರ್ಕರ್ ಮತ್ತು ಸೂಪರಿಂಟೆಂಡೆಂಟ್ ಲಾಗಿನ್ನನ್ನು ನೀವು ಮಾಡ್ಕೋಬೇಕಾಗತ್ತೆ, ಅಂದರೆ ರೋಲ್ ಮ್ಯಾಪ್ ಮಾಡ್ಕೋಬೇಕಾಗತ್ತೆ. ಸೊ ಅದು ಹೇಗೆ ರೋಲ್ ಮ್ಯಾಪ್ ಮಾಡ್ಕೋಬೇಕು ಅನ್ನುವಂಥದ್ದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಸೊ ಈಗ ನೀವು ಇಲ್ಲಿ ನಿಮ್ಗೆ ಏನು ಸಮಸ್ಯೆಗಳು ಎದುರಾಗ್ತಾ ಇದೆ, ಸೊ ಬೇರೆಯವರಿಗೆ ಬೇರೆ ಥರ ಸಮಸ್ಯೆಗಳು ಒದಗುತ್ತೆ. ಸೊ ಅದು ನಿಮ್ಗೆ ಏನು ಸಮಸ್ಯೆ ಆಗ್ತಾ ಇದೆ ESR ಮಾಡುವಾಗ ಲಾಗಿನ್ ಸಮಸ್ಯೆ ಅನ್ನುವಂಥದ್ದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದರೆ ನಾವು ಅದಕ್ಕೆ ಏನು ಮಾಡ್ಬೋದು ಅನ್ನುವಂಥದ್ದನ್ನು ಹೇಳ್ತೀವಿ. ಸೊ ಇದಾಗಿತ್ತು ಈ ಮಾಹಿತಿ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.